ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಕಳೆದ 20 ದಿನಗಳಿಂದಲೂ ಕೂಡ ಮೈಸೂರು ಭಾಗದಲ್ಲಿ ಹುಲಿ ಉಪಟಳ ಜಾಸ್ತಿ ಆಗಿದ್ದು, ಇದೀಗ ಹುಲಿಯ ಈ ದಾಳಿಗೆ 3 ರೈತರು ಮೃತಪಟ್ಟಿರುವಂತದ್ದು. ಮೊದಲನೇದಾಗಿ ದೊಡ್ಡನಿಂಗಯ್ಯ, ದಂಡನಾಯಕ, ರಾಜಶೇಖರ ಮೂರ್ತಿ ಹುಲಿ ದಾಳಿಗೆ ಬಲಿಯಾಗಿದ್ರೆ, ಇನ್ನೋರು ಗಂಭೀರ ಗಾಯದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು. ಮತ್ತೊಂದು ಕಡೆಯಾಗಿ ಆತನ ದೃಷ್ಟಿ ಅಂದ್ರೆ 2 ಕಣ್ಣುಗಳು ಸಹ ಹುಲಿಯ ದಾಳಿಗೆ ತುತ್ತಾಗಿರುವ ಹಿನ್ನೆಲೆಯಲ್ಲಿ ಆತ ಬದುಕೋದು ಸಹ ಕಷ್ಟ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಅರಣ್ಯ ಇಲಾಖೆ ಸಚಿವರಿಗೆ ಖುದ್ದಾಗಿ ಸೂಚನೆಯನ್ನು ಕೊಟ್ಟಿದ್ರು ಸಹ ಯಾವುದೇ ರೀತಿಯಲ್ಲೂ ಸಹ ಹುಲಿ ದಾಳಿಯನ್ನು ನಿಲ್ಲಿಸುವಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ವಿಫಲ ಆಗಿರುವಂತದ್ದು. ಸದ್ಯ ಏನು ಬಂಡೀಪುರ ನಾಗರಹೊಳೆ ಎರಡಕ್ಕೂ ಸಂಬಂಧಿಸಿದಂತೆ ಯಡಿಯಾಲ ಹಾಗೂ ನುಗು ವನ್ಯಜೀವಿ ವಲಯ ಏನಿದೆ, ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹುಲಿಯ ಓಡಾಟಗಳು ಕಂಡು ಬರ್ತಾ ಇರುವಂತದ್ದು. ಸರಗೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಹುಲಿ ದಾಳಿ ಆಗ್ತಾ ಇರುವಂತದ್ದು. ಈ ನುಗು ಹಾಗೂ ಯಡಿಯಾಲ ಈ ಅರಣ್ಯ ವ್ಯಾಪ್ತಿ ಏನಿದೆ, ಇಲ್ಲಿ ಸಾಕಷ್ಟು ಹುಲಿಗಳ ಸಂಖ್ಯೆ ಹುಲಿಗಳ ಸಂಖ್ಯೆಯು ಕೂಡ ಹೆಚ್ಚಿಗೆ ಆಗಿರುವ ಹಿನ್ನೆಲೆಯಲ್ಲಿ ದಾಳಿಗಳು ಸಹ ಹೆಚ್ಚಿಗೆ ಆಗ್ತಿದೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಕಾಡಂಚಿನ ಗ್ರಾಮಗಳಲ್ಲಿ ರೈತರು ಜಮೀನಿಗೂ ಸಹ ತೆರಳಲು ಹಿಂದೇಟನ್ನು ಆಗ್ತಾ ಇರುವಂತದ್ದು. ಒಂದು ಕಡೆ ಕಾಡಿನಿಂದ ನಾಡಿಗೆ ಬಂದು ಹುಲಿಗಳು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಾಗಿ ಒಂದಷ್ಟು ಆರೋಪಗಳು ಸಹ ರೈತ ಮುಖಂಡರು ಹಾಗೂ ರೈತರು ಮಾಡ್ತಾ ಇರುವಂತದ್ದು. ಏನು ಕಾಡಂಚಿನಲ್ಲಿ ಈಗಾಗಲೇ ಕಬಿನಿ ಇನ್ನೂರು ಇರಬಹುದು ಹಾಗೂ ಬಂಡೀಪುರ ಈ ಎಲ್ಲಾ ಕಡೆಗಳಲ್ಲೂ ಕೂಡ ರೆಸಾರ್ಟ್ಗಳು ಅಂದ್ರೆ ಅಕ್ರಮವಾಗಿ ತಲೆ ಎತ್ತಿವೆ. ರೆಸಾರ್ಟ್ಗಳಲ್ಲಿ ರಾತ್ರಿ ಹೊತ್ತು ಫೈರ್ ಕ್ಯಾಂಪ್ ಕೂಡ ಹಾಕಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹುಲಿಗಳು ಬರ್ತಾ ಇದೆ ಅನ್ನುವಂತಹ ಆರೋಪವನ್ನು ಸಹ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಹೋಮ್ ಸ್ಟೇಗಳು ಸಹ ತಲೆ ಎತ್ತಿದೆ ಅನ್ನುವಂಥದ್ದು ಮತ್ತೊಂದು ಕಡೆ ಇರುವಂತಹ ಆರೋಪ. ಇದನ್ನು ಹೊರತುಪಡಿಸುವುದು ಸಹ ಏನಪ್ಪಾ ಅಂತ ಹೇಳಿದ್ರೆ, ಹುಲಿಗಳು ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆ ಟೆರಿಟರಿ ಏನಿರುತ್ತೆ ಅಲ್ಲಿ ಗಂಡು ಹುಲಿಗಳ ಸಂಖ್ಯೆ ಇದ್ರೆ ಅಲ್ಲಿ ಹೆಣ್ಣು ಹುಲಿಗಳನ್ನ ಆ ಹುಲಿಗಳು ಸೇರಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಸಹ ಒಂದಷ್ಟು ಮಾತುಗಳಿವೆ. ಆ ಹಿನ್ನೆಲೆಯಲ್ಲಿ ಮತ್ತೊಂದು ಪ್ರಾಂತ್ಯವನ್ನು ಹುಡುಕಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸಾಕು ಪ್ರಾಣಿಗಳ ಮೇಲೆ ಹುಲಿಗಳು ದಾಳಿಯನ್ನ ಮಾಡ್ತವೆ. ಆ ಸಂದರ್ಭದಲ್ಲಿ ಅದನ್ನ ತಡೆಯಲು ಅಥವಾ ಕಂಡಂತ ಮನುಷ್ಯರ ಮೇಲೂ ಸಹ ಹುಲಿಗಳು ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇದೀಗ ಮೈಸೂರು ಜಿಲ್ಲೆಯಲ್ಲಿ ಸುಮಾರು 3 ಜನರು ರೈತರು ಹುಲಿ ದಾಳಿಗೆ ಬಲಿಯಾಗಿದ್ರೆ 4ಕ್ಕೂ ಹೆಚ್ಚು ಜಾನುವಾರುಗಳು ಹುಲಿ ದಾಳಿಗೆ ಬಲಿಯಾಗಿರುವಂತದ್ದು ಹಾಗೂ 10ಕ್ಕೂ ಹೆಚ್ಚು ಸಾಕು ಪ್ರಾಣಿಗಳು ಈಗಾಗಲೇ ಹುಲಿಯ ದಾಳಿಗೆ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಮತ್ತೊಂದು ಕಡೆ ಕೂಂಬಿಂಗ್ ಕಾರ್ಯಾಚರಣೆಯೂ ಸಹ ಮೈಸೂರಿನ ಅಂದ್ರೆ ನುಗ್ಗು ಅರಣ್ಯ ವ್ಯಾಪ್ತಿ ಇರಬಹುದು, ಯಡಿಯಾಲ ಅರಣ್ಯ ವ್ಯಾಪ್ತಿ ಇರಬಹುದು, ಬಂಡೀಪುರ ನಾಗರಹೊಳೆ ಎಲ್ಲ ಸುತ್ತಮುತ್ತಲೂ ಕೂಡ ಹುಲಿಯ ಕಾರ್ಯಾಚರಣೆಯನ್ನ ಸಹ ಅರಣ್ಯ ಇಲಾಖೆಯವರು ಕೈಗೊಂಡಿದ್ರು. ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಮೊನ್ನೆ ಅಷ್ಟೇ ಹುಲಿಯ ಕಾರ್ಯಾಚರಣೆ ವೇಳೆ ಚಿರತೆಯು ಸಹ ಅರಣ್ಯ ಇಲಾಖೆಯ ವಾಚರ್ಗಳ ಮೇಲೆ ದಾಳಿಯನ್ನ ಸಹ ಮಾಡಿತ್ತು, ಗಂಭೀರವಾಗಿ ಗಾಯವನ್ನು ಸಹ ಮಾಡಿತ್ತು. ಇವೆಲ್ಲವನ್ನು ಕೂಡ ಹೊರತುಪಡಿಸಿ ಶಾಸಕ ಅನಿಲ್ ಚಿಕ್ಕಮಾದು ಮೃತರ ಕುಟುಂಬಗಳಿಗೆ ಸಾಕಷ್ಟು ರೀತಿಯಲ್ಲಿ ಸಾಂತ್ವನ ಹೇಳಿದ್ರು ಸಹ, ಮತ್ತೊಂದು ಕಡೆ ರಾಜಕೀಯ ಮುಖಂಡರು ಸಾಂತ್ವನ ಏನು ಹೇಳಿದ್ರು ಸಹ ಅರಣ್ಯದಲ್ಲಿರುವಂತಹ ಗ್ರಾಮಗಳೇನಿದೆ ಅಲ್ಲಿಯ ಗ್ರಾಮಸ್ಥರು ಸಹ ಬಿಲ್ಕುಲ್ ಒಪ್ತಾ ಇಲ್ಲ. ನಮಗೆ ಸಂಪೂರ್ಣವಾಗಿ ಈ ಹುಲಿಗಳಿಂದ ದಾಳಿ ಆಗದಂತ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಬೇಕು ಅನ್ನುವಂತಹ ಒಂದಷ್ಟು ಮಾತುಗಳನ್ನ ಆಗ್ರಹ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಾಗಿ ಪರಿಹಾರ ರೂಪದಲ್ಲಿ ಹಣವನ್ನು ಕೊಟ್ಟರು ಸಹ ನಮಗೆ ನಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡು ಅದನ್ನ ಬರ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಸಹ ಆಡಿರುವಂತದ್ದು. ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ಅಂದ್ರೆ ಜಮೀನಲ್ಲಿ ಉಳುಮೆ ಮಾಡಲು ಹೋಗಿದ್ದಂತಹ ದಂಡನಾಯಕರನ್ನ ಹುಲಿ ದಾಳಿ ಮಾಡಿ ಬಲಿಯನ್ನ ಪಡ್ಕೊಂಡಿರುವಂತದ್ದು. ಸದ್ಯ ಎಲ್ಲದರ ಆಚೆಗೆ ಸಂಪೂರ್ಣವಾಗಿ ಹುಲಿ ದಾಳಿಯನ್ನ ನಿಲ್ಲಿಸಿ ಅಂತ ರೈತರ ಆಗ್ರಹ ಆಗಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.